ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ ಪಂಜಾಬ್ ಮತ್ತು ರಾಜಸ್ಥಾನ್ ಬಾರ್ಡ್ರಲ್ಲಿದ್ದೀನಿ. ಇಲ್ಲಿಂದ ಒಂದು 100 ಮೀಟ್ರ್ ಮುಂದೆ ಹೋದರೆ ರಾಜಸ್ಥಾನ್ ಸಿಗುತ್ತೆ. ಈ ಪೆಟ್ರೋಲ್ ಪಂಪ್ ಇದೆಯಲ್ಲ, ಇದು ಪಂಜಾಬ್ನ ಕೊನೆಯ ಪೆಟ್ರೋಲ್ ಪಂಪ್. ನಾನಿವತ್ತು ಇಲ್ಲಿಗೆ ಬಂದು ಆಲೇ 2 ದಿನ ಆಯಿತು. ಇದೇ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡಿದ್ದೆ. ಇಲ್ಲಿರೋ ಎಂಪ್ಲಾಯೀಸ್ ಎಲ್ಲ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. 3 ಟೈಮು ಕ್ಲೀನಾಗಿ ಊಟ ಕೊಟ್ಟು, ಆನಂತರ ಗೆಸ್ಟ್ ಬಂದಿದೆಯಾ ಅಂತೇಳಿ, ಗೆಸ್ಟ್ ಥರ ಬಂದಿದೆಯಾ ಅಂತೇಳಿ ಚಿಕನ್ ಎಲ್ಲ ಮಾಡಿದರು, ನಾನ್ ವೆಜ್ ಎಲ್ಲ ಮಾಡಿದರು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವಾಗ ಇಲ್ಲಿಂದ ನಾನು ಹನುಮಾನ್ಗಢ ಅಂತಿದೆ, ಹನುಮಾನ್ಗಢಕ್ಕೆ ಹೋಗಬೇಕು. ಇಲ್ಲಿಂದ 40 ಕಿಲೋಮೀಟರ್ ಇದೆ. ಅಲ್ಲಿ ಒಂದು ಸುಂದರವಾದ ಕೋಟೆ ಇದೆ. ಆ ಕೋಟೆ ನೋಡೋಕೆ ಹೋಗೋಣ ಅಂತೇಳಿ ಇವತ್ತು ಪ್ಲ್ಯಾನಿಂಗ್ ಇದೆ. ಸೊ ಆ ಕೋಟೆ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿಕೊಂಡು ಹಾಗೆ ಮುಂದೆ ಹೋಗೋಣ. ಇವಾಗ ಸ್ಟೇ ಮಾಡೋದಕ್ಕೆ ಜಾಗ ಕೊಟ್ಟವ್ರಿಗೆ, ಅವಕಾಶ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿ ಮುಂದೆ ಹೋಗೋಣ ಬನ್ನಿ. ಇವರು ಸೋನು ಬ್ರೋ ಅಂತ, ಇಲ್ಲಿ ಕಾಣ್ತಾ ಇರೋರು ಕರಣ್ ಬ್ರೋ ಅಂತ, ಇನ್ನೊಬ್ಬರು ಮಂದೀಪ್ ಬ್ರೋ ಅಂತ ಒಳಗಡೆ ಇದ್ದಾರೆ. ಇವ್ರು ಮೂವರು ಕೂಡ ತುಂಬ ಒಂಥರ ತುಂಬ ಹತ್ತಿರ ಆಗಿಬಿಟ್ರು, ತುಂಬ ಸ್ಪೆಷಲ್ ಅನ್ನಿಸ್ತು. ನನ್ನೂ ಕೂಡ ಅಷ್ಟೇ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು, ತುಂಬಾ ಖುಷಿ ಆಯಿತು. ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. This has come from as afternoon yesterday. We had stopped at them. These passed tea and food will be very happy to be. ಹಾಂ, ಬಹುತ್ ಹ್ಯಾಪಿ. Okay ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಕೆ, ಪಂಜಾಬಿಂದ ರಾಜಸ್ಥಾನ್ ಒಳಗಡೆ ಇನ್ನೊಂದು ನಿಮಿಷದಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ಪೊಲೀಸ್ನವರು ಕೂತಿದ್ದಾರೆ. ಪೊಲೀಸ್ನವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಅವರು ಕೂಡ ನನ್ನ ತಡೀತಾ ಇದ್ದಾರೆ. ಹಾಯ್ ಸರ್, ಗುಡ್ ಮಾರ್ನಿಂಗ್. कैसे हो? बहुत बढ़िया. चाय है? चाय है? चाय. Okay, this is Rajasthan. That is Punjab. Your name? Huh? Okay. ಸರ್, ಇವಾಗ ಒಳಗಡೆ ಬಂದ ತಕ್ಷಣ ಚಾಯ್ ಕೊಡ್ತಾ ಇದ್ದಾರೆ. ಚಾಯ್ ಕೊಟ್ಟು ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಟೀ ಪಾರ್ಸಲ್ ತೊಗೊಬಂದು ಟೀ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಟೀ ಕೊಟ್ಟಿದ್ದಾರೆ ನೋಡಿ. ತುಂಬ ಹಸುವಾಗಿದೆ ಗುರು. ಇನ್ನೂ ಹನುಮಾನ್ಗಢ 4-5 ಕಿಲೋಮೀಟರ್ ಇದೆ. ಸೊ ಯಾವುದೋ ಒಂದು ಆಶ್ರಮ ಸಿಕ್ತು. ಇವರು ಪಂಡಿತ್ಜಿನ ಮಾತಾಡಿಸ್ದೆ. ನಾಷ್ಟ ಇದೆ ಬನ್ನಿ ಅಂತ ಕರೆದ್ರು. ಏನಿದೆ ಗೊತ್ತಿಲ್ಲ, ಚಿಕ್ಕ ಆಶ್ರಮ ಅನಿಸುತ್ತೆ ಇದು. ಕುತ್ಕೊಳ್ಳೋಕೆ ಹೇಳಿದ್ದಾರೆ. ಇಲ್ಲೇನೋ ಎಲ್ಲ ಹೋಮ ಸುಡ್ತಾರೆ ಅನಿಸುತ್ತೆ. ಏನು ಕೊಡ್ತಾರೋ ಗೊತ್ತಿಲ್ಲ. ಯಾವುದೋ ಒಂದು ವಿಗ್ರಹ ಇದೆ, ಕೃಷ್ಣ ಅನಿಸುತ್ತೆ. ಎಲ್ಲ ಒಳಗಡೆನೆ ಅಡುಗೆ ಮಾಡ್ತಾರೆ ಇಲ್ಲಿ. ಧನ್ಯವಾದ ಜಿ. ಪ್ರಸಾದ ಕೊಟ್ಟರು. ಇವತ್ತಿನ ನಾಷ್ಟ ಇದೆ. 2 ಬಾಳೆಹಣ್ಣು ಮತ್ತು ಲಡ್ಡು ಕೊಟ್ಟಿದ್ದಾರೆ, ಖಾರ ಕೊಟ್ಟಿದ್ದಾರೆ. ಇದನ್ನು ತಿನ್ಕೊಂಡು ಹಾಗೆ ಮುಂದೆ ಹನುಮಾನ್ಗಢ ಸಿಟಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಂ, ಭಗವದ್ಗೀತೆ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದೆಲ್ಲ ತಗೊಂಡು ತಿನ್ನಿ ಅಂತ ಹೇಳ್ತಿದ್ದಾರೆ. ಹಾಂ, ರಾಜಸ್ಥಾನಲ್ಲಿ 8:00ವರೆಗೆ ಎಷ್ಟು ಬಿಸಿಲಿದೆ ಅಂದರೆ ನೋಡಿ. ಆಲ್ರೆಡಿ ಎಷ್ಟು ಬೆವತ್ತೋಗಿದ್ದೀನಿ ಅಂದರೆ ತುಂಬ ಬಿಸಿಲಿದೆ. ಸೊ ಸ್ವಾಮೀಜಿ ಅವರು ತುಂಬ ಬಿಸಿಲಲ್ಲಿ ಬಂದಿದ್ದಾನೆ ಅಂತೇಳಿ ಫ್ಯಾನ್ ನನ್ನ ಕಡೆ ತಿರುಗಿಸಿದ್ದಾರೆ. ಸೊ ಇವತ್ತಿನ ನಾಷ್ಟ ಇದೆ. ಬಾಳೆಹಣ್ಣು ತಿನ್ಕೊಂಡು ಹಾಗೆ ಮುಂದೆ ಹೋಗೋಣ. ಫೈನಲಾಗಿ ಬಂದುಬಿಟ್ಟೆ ಗುರು ಹನುಮಾನ್ಗಢಗೆ.
ಈ ಉರಿಯೋ ಬಿಸಿಲಲ್ಲಿ ಓಹ್ ಎಷ್ಟು ಬಿಸಿಲಿದೆ ಅಂದರೆ ಈ ಕಡೆ ತುಂಬ ಬಿಸಿಲಿದೆ ನೋಡಿ. ಇಲ್ಲೆಲ್ಲ ಏನೋ ಗೃಹ ಕೈಗಾರಿಕೆ ಅಂತಾರಲ್ಲ ಅದು ಮಾಡ್ತಾ ಇದ್ದಾರೆ. ಕೋಟೆ ಸಿಟಿ ಒಳಗಡೆ ಇದೆಯಂತೆ. ಸಿಟಿ ಒಳಗಡೆ ಹೊರಡ್ತಾ ಇದ್ದೀನಿ ಇವಾಗ. ಓಹೋ ಸೈಕಲ್ಗಂತೂ ಇಲ್ಲೆಲ್ಲ ಬೆಲೆನೇ ಇಲ್ಲ ಗುರು. ಹೋಗ್ತಾರೆ ಸೈಡ್ಗೆ ಹೋಗೋ ಅಂತಾರೆ. ಅಯ್ಯೋ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅವರಿಗೆ, ಏನು ಹೇಳ್ಬೇಕು ಅವರಿಗೆ. ರಾಜಸ್ಥಾನ್ ಆಟೋ ನೋಡಿ ಯಾವ ಥರ ಇದ್ದಾವೆ. ಫುಲ್ಲು ಡಿಫ್ರೆಂಟ್ ಆಗಿದ್ದಾವೆ ವೆಹಿಕಲ್ಗಳು ಈ ಕಡೆ. ಅಲ್ಲಿ ಕಾಣ್ತಾ ಇರೋದು ಹನುಮಾನ್ಗಢ ಕೋಟೆ. ಇಲ್ಲಿಗೆ ಬಂದೆ, ಅಣ್ಣವರು ಒಂದು ಫ್ರೀಯಾಗಿ ಟೀ ಕೊಟ್ಟರು. ಟೀ ಕುಡ್ಕೊಂಡು ಸೈಕಲ್ ಇಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ. ಈ ಕೋಟೆನ ಬರೀ ಕಲ್ಲಲ್ಲಿ ಸಿಮೆಂಟಲ್ಲಿ ಕಟ್ಟಿದ್ದಾರೆ. ಓಕೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಈ ಕೋಟೆ ಹನುಮಾನ್ಗಢ ಸಿಟಿ ಒಳಗಡೆ ಇದೆ, ಸಿಟಿ ಮಧ್ಯದಲ್ಲಿದೆ ಈ ಕೋಟೆ. ಗೇಟು ಕೂಡ ತುಂಬ ಚಿಕ್ಕದು. ಈ ಕೋಟೆಗೆ ಯಾವುದು ಟಿಕೆಟ್ ಆ ಥರ ಯಾವುದೂ ಇಲ್ಲ. ಸೊ ಫ್ರೀಯಾಗೆ ಒಳಗಡೆ ಹೋಗಿ ನೋಡಿಕೊಂಡು ಇದ್ರ ಬಗ್ಗೆ ಇತಿಹಾಸ ಏನೂ ಗೊತ್ತಿಲ್ಲ, ಹೆಂಗೋ ಹತ್ರ ಬಂದಿದ್ದೀನಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀನಿ. ಇದೇನಾ ಕೋಟೆ? ರೋಡು ಗೊತ್ತಾಗ್ತಾ ಇಲ್ಲ. ಈ ರಾಜಸ್ಥಾನಲ್ಲಿ ಆಲ್ಮೋಸ್ಟ್ ಆಟೋಗಳು ಇದೇ ಶೈಲಿನಲ್ಲಿದೆ ನೋಡಿ. ಆಟೋ ನೋಡಿ ಯಾವ ಥರ ಇದೆ. ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಆಟ. ಎಲ್ಲ ಹೋಗಬೇಕು. ಇದ್ಯಾವುದು ಸಂಧಿ ಒಳಗಡೆ ಬಂದ್ಬಿಟ್ಟೆ. ಹಿಂಗೆ ನಾವು ಹೋಗೋದು ಗೊತ್ತಾಗ್ತಾ ಇಲ್ಲ. दीदी किला कौन सा रोड? पीछे हाँ ಓಕೆ ಓಕೆ. ರಾಂಗ್ ರೂಟಲ್ಲಿ ಬಂದಿದ್ದೀನಿ, ವಾಪಸ್ ಹೋಗ್ತಾ ಇದ್ದೀನಿ. ರಾಜಸ್ಥಾನ್ ಸ್ಟೇಟಿಗೆ ಇವತ್ತು ಬಂದಿದ್ದ ದಿನವೇ ಒಂದು ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ. ಈ ಕೋಟೆ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಗೇಟು ತುಂಬ ಚಿಕ್ಕದು, ಕೋಟೆ ತುಂಬ ದೊಡ್ಡದು. ಗೇಟ್ ತುಂಬ ಚಿಕ್ಕದು, ಅದ್ರ ಬಾಗಿಲು ತುಂಬ ದೊಡ್ಡದಿದೆ. ಈ ಕೋಟೆನ ಮತ್ತೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ನೋಡಿ. ಇವಾಗೆಲ್ಲ ಮತ್ತೆ ಕಟ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಕೋಟೆ ಕಟ್ತಾ ಇದ್ದಾರೆ. ಮತ್ತೆ ಚಿಕ್ಕ ಗೇಟ್ ಇದೆ. ವಾಹ್, ತುಂಬ ದೊಡ್ಡ ಕೋಟೆ ಗುರು ಇದು. ಫುಲ್ಲು ಸಿಮೆಂಟಲ್ಲೇ ಕಟ್ಟಿದ್ದಾರೆ, ಇಟ್ಕೆನಲ್ಲಿ. ಹನುಮಾನ್ಗಢ ಕೋಟೆ ಇದು 2ನೇ ಬಾಗಿಲು. ಒಳಗಡೆ ಮಾತ್ರ ತುಂಬ ಚೆನ್ನಾಗಿದೆ.
ಏನಪ್ಪ ವಿಷಯ ಅಂತಂದರೆ ನನ್ನ ಸೈಕಲ್ ಪಾರ್ಟ್ನರ್ ಇವತ್ತು ಬೇರೆ ಕಡೆ ಹೊರಡ್ತಾ ಇದ್ದಾರೆ. 4 ರಾಜ್ಯದಲ್ಲಿ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್ ಮತ್ತು ಪಂಜಾಬಲ್ಲಿ 4 ಸ್ಟೇಟಲ್ಲಿ ಜೊತೆಗೆ ಇದ್ವಿ. ರಾಜಸ್ಥಾನ್ ಎಂಟ್ರಿ ಆಗಿ ಒಂದು 5-6 ದಿನ ಆಯಿತು. ಅವ್ರದ್ದು ರೂಟ್ ಬೇರೆ ಕಡೆ ಇದೆ, ನಂದು ರೂಟ್ ಬೇರೆ ಕಡೆ ಇದೆ. ಅವರು ಜೈಪುರ್ ಕಡೆ ಹೋಗ್ತಾ ಇದ್ದಾರೆ, ನಾನು ಜೈಸಲ್ಮೀರ್ ಕಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅವರು ನನ್ನಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇಷ್ಟು ದಿನ ತುಂಬ ಜೊತೆಗಿದ್ರು, ತುಂಬ ಖುಷಿ ಆಯಿತು. ನಾನು ಅವರಿಗೆ ತುಂಬ ಸಲ ಬೇಜಾರು ಮಾಡಿದ್ದೀನಿ, ಬಟ್ ಅದಕ್ಕೆ ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡಿಲ್ಲ. ಅವರು ಕೂಡ ನಗ್ನಗ್ತಾ ನನ್ನ ಜೊತೆ ತುಂಬ ಚೆನ್ನಾಗಿದ್ದರು. ಒಳ್ಳೆ ಒಂದು ಗುಡ್ಡು ಪಾರ್ಟ್ನರ್ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. 1.5 ಮಂತ್ ಜೊತೆಗೆ ಇದ್ವಿ, ತುಂಬ ಖುಷಿಯಾಗಿದ್ವಿ. ಎಲ್ಲದಕ್ಕೂ ಕೂಡ ತುಂಬ ಅಡ್ಜಸ್ಟ್ ಆಗೋನು, ಸ್ವಲ್ಪ ಆದರೆ ಸ್ಲೋ ಟ್ರಾವೆಲಿಂಗಲ್ಲಿ. ಓಕೆ, ಪರವಾನಗಿ. ದಿಲೀಪ್, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಓಕೆ, ಇವಾಗ ಇಲ್ಲಿಂದ ನಾನು ಜೈಸಲ್ಮೀರ್ ಕಡೆ ಹೊರಡ್ತಾ ಇದ್ದೀನಿ, ಇವರು ಜೈಪುರ್ ಕಡೆ ಹೊರಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.